ನೋಡಿದವರು ಏನಂತಾರೆ. ಇದು ನವೀನ್ ಶಂಕರ್ ಮೇನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿ ಕುಲ್ದೀಪ್ ಕರಿಯಪ್ಪ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ನಾನು ಯಾವಾಗಲೂ ಮಾಡೋ ಹಾಗೆ ಈಗಲೂ ಕೂಡ ಲೇಟಾಗಿ ವಿಡಿಯೋ ಮಾಡ್ತಿದ್ದೀನಿ, ಕ್ಷಮೆ ಇರಲಿ ಅಂತ ಹೇಳ್ತಾ ಬನ್ನಿ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಈ ಸಿನಿಮಾ ಅನ್ನೋದು ಒಂದು ಕಾಲ್ಪನಿಕ ಕಥೆ ಆಗಿರೋದಿಲ್ಲ, ಯಾಕಂದರೆ ಕೆಲವೊಂದು ಸಿನಿಮಾಗಳು ಬರೀ ಸಿನಿಮಾ ಆಗಿರೋದಿಲ್ಲ. ಸಿನಿಮಾಗಳಲ್ಲಿ ಬರೋ ಕೆಲವೊಂದು ಪಾತ್ರಗಳು ನಮ್ಮ ಹಳೆಯ ನೆನಪುಗಳನ್ನು ನೆನಪಿಸುತ್ತಾ ಕಾಡುವ ರೀತಿ ಇರುತ್ತೆ. ಬರೀ ಕಾಡೋದಲ್ಲದೆ ಆ ಪಾತ್ರದಲ್ಲಿ ನಮ್ಮನ್ನು ನಾವು ಊಹಿಸಿಕೊಂಡು ಆ ಪಾತ್ರ ಎಲ್ಲೆಲ್ಲಿ ಪಯಣ ನಡೆಸುತ್ತೋ ನಾವು ಅದರ ಹಿಂದೆ ಪಯಣ ಮಾಡ್ತಾ ಇರ್ತೇವೆ. ಆ ರೀತಿ ನಾವು ಆ ಸಿನಿಮಾಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿರ್ತೇವೆ ಅಂತ ಸಾಲಿಗೆ ಈ ಸಿನಿಮಾನು ಕೂಡ ಸೇರುತ್ತೆ. ಇನ್ನು ಇದರ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಮುಖ್ಯ ಪಾತ್ರಧಾರಿ ಸಿದ್ಧಾರ್ಥ್ ಇವನೊಬ್ಬ ವೆಬ್ ಡಿಸೈನರ್ ಆಗಿರ್ತಾನೆ. ಚಿಕ್ಕವನಾಗಿದ್ದಲೂ ಅವನನ್ನು ಹಾಗೆ ಅವನ ಫ್ಯಾಮಿಲಿಯನ್ನು ನೋಡಿದವರು ಏನಂತಾರೆ ಅಂದ್ಕೊಂಡೇ ಬೆಳೆದಿರ್ತಾನೆ. ಈಗ ಅವನಿಗೆ ಒಂದು ಬ್ರೇಕಪ್ ಕೂಡ ಆಗಿರುತ್ತೆ. ಈ ರೀತಿ ಸಿಚುವೇಶನ್ನಲ್ಲಿ ಇದ್ದ ಹೀರೋ ತನ್ನನ್ನು ತಾನೇ ಕಳೆದುಕೊಂಡಿರ್ತಾನೆ. ಆ ರೀತಿ ಕಳೆದುಕೊಂಡದ್ದನ್ನು ಹುಡ್ಕೋಕೆ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಆ ಜರ್ನಿಯಲ್ಲಿ ಅವನು ಎಲ್ಲಿಗೆಲ್ಲ ಹೋಗ್ತಾನೆ, ಅವನಿಗೆ ಆ ಜರ್ನಿಯಲ್ಲಿ ಯಾರೆಲ್ಲ ಸಿಗ್ತಾರೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದು ಇದರ ರೈಟಿಂಗ್. ಅದರಲ್ಲೂ ಇದರಲ್ಲಿ ಇದ್ದ ಸಿದ್ಧಾರ್ಥ್ ಪಾತ್ರವು ಎಲ್ಲರನ್ನು ತನ್ನೆಡೆಗೆ ಸೆಳೆದುಕೊಳ್ಳುವ ರೀತಿ ಆ ಪಾತ್ರವನ್ನು ಬರೆದುಕೊಂಡಿದ್ದಾರೆ. ಇದರಲ್ಲಿ ಬರೋ ಕೀಪ್ ಸೈಲೆನ್ಸ್ ಎಮೋಷನ್ನ ಎಕ್ಸ್ಪ್ರೆಸ್ ಮಾಡೋ ರೀತಿ ಲಿಟ್ರಲಿ ಇಂಪ್ರೆಸ್ ಮಾಡ್ತು. ಹಾಗೆ ಸಿನಿಮಾದಲ್ಲಿ ಬರೋ ಕೆಲವೊಂದು ಕಾನ್ವರ್ಸೇಷನ್ ಹಾಗೆ ಡೈಲಾಗ್ಸ್ ಲಿಟ್ರಲಿ ಚೆನ್ನಾಗಿತ್ತು ಅಂತೀನಿ. ಅದರಲ್ಲೂ ಕುರಿಕಾಯೋ ಮಲ್ಲಣ್ಣ ಪಾತ್ರದ ಜೊತೆ ಬರೋ ಕೆಲವೊಂದು ಎಪಿಸೋಡ್ಗಳು ನನಗಂತೂ ತುಂಬ ಇಷ್ಟವಾಯಿತು. ಅವರಿಬ್ಬರ ನಡುವೆ ಬರೋ ಕಾನ್ವರ್ಸೇಷನ್ ಅನ್ನು ತುಂಬ ಚೆನ್ನಾಗಿ ಬರೆದುಕೊಂಡಿದ್ದಾರೆ. ಅದರಲ್ಲೂ ಅಲ್ಲಿ ಬರೋ ಡೈಲಾಗ್ಸ್, ನೀವು ದೊಡ್ಡವರಲ್ಲ ಯಾಕಿಂಗೆ ಅರ್ಥ ಆಗದಂಗೆ ಮಾತಾಡ್ತೀರಾ, ಹಾಗೆ ನಮ್ಮ ಅಪ್ಪ ಹೇಳ್ತಿದ್ದ ಬೆಂಗಳೂರನ್ನ ನಂಬೇಡ ಅಂತ, ಸೈಕಲ್ನಲ್ಲಿ ಇನ್ನೊಂದು ರೌಂಡಾ ಅಂತ ಕೇಳಿದ್ದು ಲಿಟ್ರಲಿ ಸಖತ್ ಮಜಾ ಕೊಡ್ತು. ಹಾಗೆ ಹೀರೋಯಿನ್ ಜೊತೆ ಬರೋ ಪೋರ್ಷನ್ಸ್ ಆಗಿರಬಹುದು, ಹಾಗೆ ಇದರಲ್ಲಿ ಬರೋ ವಿಜುವಲ್ಸ್ಗಳು ತುಂಬ ಚೆನ್ನಾಗಿ ಅಷ್ಟೇ ಸ್ಟನ್ನಿಂಗ್ ಆಗಿತ್ತು ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದು, ಸಿನಿಮಾದಲ್ಲಿ ಸಿದ್ಧಾರ್ಥ್ ಎಂಬ ಪಾತ್ರ ಯಾವುದನ್ನು ಹುಡ್ಕೊಂಡು ಹೋಗ್ತಿದೆ ಅಂತ ಒಂದು ಕ್ಲಾರಿಟಿ ಇರೋದಿಲ್ಲ, ಹಾಗೆ ಸುಮ್ಮನೆ ಜರ್ನಿನ ಮಾಡ್ತಾ ಇರುತ್ತೆ. ಹಾಗೆ ಸಿನಿಮಾದ ಕ್ಲೈಮ್ಯಾಕ್ಸ್ ಸ್ವಲ್ಪ ಬೆಟರ್ ಆಗಿದ್ರೆ ಚೆನ್ನಾಗಿತ್ತು ಅನಿಸ್ತು ಅಷ್ಟೇ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಗುಡ್ ವಾಚ್, ಫೀಲ್ ಗುಡ್ ಮೂವಿ ಅಂತೀನಿ. ಆ್ಯಂಡ್ ಸಿನಿಮಾನ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡಬಹುದು. ಸೊ ಇದು ಫ್ರೆಂಡ್ಸ್, ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.